ಮದುವೆನೇ ಆಗಬಾರ್ದಿತ್ತು. ಅಫ್ಕೋರ್ಸ್ ಹಿಂಗೆ ಮಾಡ್ತಾರೆ ಅನ್ನೋದಕ್ಕೆ ಮಕ್ಕಳೇನೆಲ್ಲ ಮಾಡ್ಕೊತಾರೆ ಗುರು. ಆದರೂ ಅವ್ರ ಅಂಡರ್ಸ್ಟ್ಯಾಂಡ್ ಏನೋ ಮಾಡ್ಕೋಬೇಕಿತ್ತು. ಅವ್ರಿಗೆ ಯಾಕೆ ಅವ್ರದ್ದೇ ಮಾಡಲಿಲ್ಲ ಅಂದರೆ ಅವ್ರ ಇಷ್ಟ, ಅವ್ರೇನೋ ಮಾಡ್ಕೊಳ್ಳಿ, ನಮ್ಗೆ ಯಾಕೆ ಅಂತ. ಏನು ಮಾಡೋಕ್ಕಾಗುತ್ತೆ, ನಾವು ಪ್ರೀತಿ ಮದುವೆ ಆಗಿದ್ದೀವಿ, ಏನೋ ಮಾಡೋಕ್ಕಲ್ಲ. ಅವ್ರವ್ರ ಅಂಡರ್ಸ್ಟ್ಯಾಂಡು ಏನೋ ಮಾಡ್ಕೊಳ್ಳಿ. ಯಾವ ಕಾರಣಕ್ಕೋಸ್ಕರ ಇಬ್ಬರು ಬೇರೆ ಆಗಿರ್ಬೋದು ಅನ್ಸುತ್ತೆ? ಏನೋ ಅವರು ಪರ್ಸ್ನಲ್ಲು ಏನೋ ಇನ್ನೂ ಬೆಳಿಬೇಕು ಇನ್ನು ಮುಂದೆ ಅಂತ ಏನೋ ಮಾಡ್ತಿದ್ದಾರೆ. ಅವ್ರ ಜೊತೆ ಇದ್ರೆ ಬೆಳೆಯೋಕ್ಕಾಗಲ್ವ ಅಂತ? ಬೆಳಿಬೋದು, ಅವ್ರು ಇಷ್ಟ ಅಲ್ಲ ಗುರು, ಏನೋ ಮಾಡ್ಕೋಬೋದಿತ್ತು. ಏನೋ ಅವ್ರ ಅಂಡರ್ಸ್ಟ್ಯಾಂಡು, ಅವ್ರ ಪರ್ಸ್ನಲ್ ವಿಚಾರ ಏನೋ ಗೊತ್ತಿಲ್ಲ, ಏನೋ ಮಾಡ್ಕೊಳ್ಳಿ. ಓಕೆ, ಪರ್ಸ್ನಲ್ ವಿಷಯಗಳಿಗೆ ಪಬ್ಲಿಕ್ ತನಕ ಬಂದಿದೆ. ಪಬ್ಲಿಕ್ಕಿಗೆಲ್ಲ ಸಾವಿರಾರು ಜನ ಮಾತಾಡ್ತಾರೆ, ಏನೇನೋ ನೂರಾರು ಥರ ಮಾತಾಡ್ತಾರೆ. ಅವಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕಾಗತ್ತ? ಅವರು ಏನೋ ಮಾಡ್ಕೊಳ್ಳಿ, ನೋಡೋಣ ಮುಂದೆ ಏನಾಗುತ್ತಾ ಗೊತ್ತಿಲ್ಲ. ಪ್ರಕಾರ ಏನು ಸರಿನಾ ತಪ್ಪಲ್ಲ ಏನು ಅನ್ಸುತ್ತೆ? ನಮ್ಮ ಪ್ರಕಾರ ತಪ್ಪೇ ಇದು ಎಲ್ಲ. ಆಲ್ಮೋಸ್ಟ್ ಎಲ್ಲ ಈಗ ಫಿಲಮ್ ಇಂಡಸ್ಟ್ರಿ ಎಲ್ಲ ಮಾಡ್ಕೊಂಡಿದ್ವ, ಏನೋ ಮಾಡೋಕ್ಕಲ್ಲ, ಮಾಡ್ಕೊಬೋದಿತ್ತು. ಅವ್ರ ಇಷ್ಟ, ಮಾಡ್ಕೊಳ್ಳಿ. ಇತ್ತೀಚಿನ ದಿನದಲ್ಲಿ ಜಾಸ್ತಿ ಆಗಿದೆ ಈ ಡೈವರ್ಸ್ ಕೇಸ್ ಅನ್ನೋದು. ಹಾಂ, ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ಈ ಇಷ್ಟಪಟ್ಟು ಮದುವೆಯಾಗಿ ಇವೆಲ್ಲ ಮಾಡೋದೆಲ್ಲ ತಪ್ಪು. ಒಂದು ನಿಮಿಷ ತಗೋಬಾರ್ದು. ಯಾಕೆ? ಅವ್ರು ಇಷ್ಟ ಅಲ್ವಾ? ಇಷ್ಟ ಅಂದರೆ ಎಲ್ಲರೂ ಅದನ್ನು ನೋಡಿ ಕಲಿತಾರೆ. ಇನ್ನೂ ಜಾಸ್ತಿ ಆಗುತ್ತೆ ಡೈವರ್ಸ್. ಒಬ್ಬರು ನೋಡಿ ಒಬ್ಬರು ಕಲಿಯೋದು ಜಾಸ್ತಿ ಆಗುತ್ತೆ. ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಪ್ಪ. ಜನ್ರೇಷನ್ ಇದೇ ಥರ ಆಗೋಗಿ ಆಗಿದೆ. ಅದಕ್ಕೆ ಲೈಫು ಇವರು ಸ್ವಲ್ಪ ರಿಸ್ಕ್ ತಗೊಂಡ್ರೆ ಸರಿ ಮಾಡ್ಕೋಬೋದು ಯಾವ ಥರ ಜೀವನನ. ಅದೇ ಈ ಥರ ಬೇರೆ ಆಗದಂಗೆ ಹ್ಯಾಂಡ್ಲ್ ಮಾಡಬೇಕು. ಅಲ್ಲ, ಪ್ರೀತಿ ಮದುವೆ ಆಗಿದ್ರು 3 ವರ್ಷ ಆಯ್ತು ಅಷ್ಟೇ. ಅವರು ಒಂದು ಪ್ರೀತಿ ವ್ಯಾಲ್ಯೂ 3 ವರ್ಷ ಅಷ್ಟೇನಾ? ಅಷ್ಟೇ ಇಲ್ಲ, ಮತ್ತೆ ಸರಿ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ. ಓಕೆ, ಏನು ಹೇಳೋ ಒಂದು ಮೆಸೇಜ್ ಹೇಳೋದಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ಸರಿಪಡಿಸ್ಕೋಬೇಕು ಅಷ್ಟೇ ಸರ್. ಅಷ್ಟೇನಾ? ಅವ್ರು ನೋಡಿ ಬೇರೆಯವ್ರು ಕಲಿತಾರೆ. ಮತ್ತೆ ಅವರು ಸರಿಪಡಿಸ್ಕೊಂಡ್ರೆ ಬೇರೆಯವ್ರು ಎಲ್ಲರೂ ಹಂಗೆ ಸರಿಪಡಿಸಿ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.